ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಂಟಿ ಆಚಾರ್ ಮಾತಾಡ್ತಿರೋದು. ನಾನು ಇವತ್ತಿನ ವೀಡಿಯೋ ಟಾಪಿಕ್ ಬಂದುಬಿಟ್ಟು ನಿಮಗೆ LED ಫ್ಲಾಶರ್ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸ್ಟರ್ಲೈಟ್ ಕಂಪನಿಯ ಒಂದು 2 SMP ಫ್ಲಾಶರ್ ಇದು LED ಸ್ಟ್ರಿಪ್ ಲೈಟ್ ಫ್ರೆಂಡ್ಸ್. ಇದು ಟೇಪ್ ಲೈಟು ಸ್ಟ್ರಿಪ್. ಇದನ್ನ ಬ್ಯಾಕ್ ಸೈಡ್ ಒಂದು ಸ್ಟಿಕ್ಕರ್ ಬರುತ್ತೆ, ಅದು ಹಿಡಿದುಬಿಟ್ಟು ಇದನ್ನ ಅಂಟಿಸೋದು. ಇದನ್ನು ಯಾವ ಥರ ಫಿಟ್ಟಿಂಗ್ ಮಾಡಬೇಕು, ಇದು ಫ್ಲ್ಯಾಶರು. ಇದು ಪವರ್ ಸಪ್ಲೈ ಕೊಟ್ಟರೆ ಇದು ಫ್ಲ್ಯಾಶ್ ಮಾಡುತ್ತೆ ಲೈಟ್ನ. ಇದು ಫ್ಲ್ಯಾಶರು, ಇದು LED ಸ್ಟ್ರಿಪ್ಪು. ಇದನ್ನು ಯಾವ ಥರ ಕನೆಕ್ಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದುವರೆಗೂ ನಮ್ಮ ಮಂಟಿ 457 ಎಲೆಕ್ಟ್ರಿಕಲ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಮಾಡೋವಂತಹ ಒಂದು ಸಬ್ಸ್ಕ್ರೈಬಿಂದ, ಲೈಕಿಂದ ಮುಂದೆ ವಿಡಿಯೋ ಮಾಡಲು ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಫ್ರೆಂಡ್ಸ್. ಅದರಿಂದ ಅಷ್ಟೇ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನ್ನಡದಲ್ಲಿ ಎಲ್ಲ ವೀಡಿಯೋಗಳನ್ನ, ಎಲೆಕ್ಟ್ರಿಕಲ್ ಸಂಬಂಧಿತ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಅದರಿಂದಾಗಿ ನೋಡಿ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋದು. ನೋಡಿ, ನಮ್ಮ ಹತ್ರ ಇರೋದು ಇದು 2 ಆಮ್ಸ್ನ ಒಂದು LED ಫ್ಲ್ಯಾಶರ್. ಇದು ಸ್ಟರ್ಲೈಟ್ ಕಂಪನಿದು. ಇದನ್ನು ಯಾವ ಥರ ಕನೆಕ್ಷನ್ ಕೊಡಬೇಕು ಅನ್ನೋದನ್ನು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಕಡೆ ಬಂದಕ್ಕೆ ಫ್ರೆಂಡ್ಸ್, ಇದು 3 ಮೆನ್ಷನ್ ಮಾಡೋರು ನೋಡಿ. ಇದು ಒಂದು ಗ್ರೌಂಡಿಂಗು, ಅರ್ಥಿಂಗ್ ಮಾಡೋದು. ಇನ್ನೊಂದು ನ್ಯೂಟ್ರಲ್ಲು, ಎಲ್ಲೋ ಲೈನು, ಇನ್ಪುಟ್ 230 ವೋಲ್ಟು ನ್ಯೂಟ್ರಲ್ಲು ಮತ್ತು ಲೈನು. ಈ ಕಡೆ ಬಂದ್ಬಿಟ್ಟು ವೋಲ್ಟೇಜು 1, ವೋಲ್ಟೇಜ್ 2. ಇದು ವೋಲ್ಟೇಜ್ ನ್ಯೂಟ್ರಲ್ ಬರುತ್ತೆ, ಇದು ವೋಲ್ಟೇಜ್ ಪ್ಲಸ್ ಬರುತ್ತೆ. ಇದು AC ವೋಲ್ಟೇಜ್, ಇದು DC ವೋಲ್ಟೇಜ್ ಫ್ರೆಂಡ್ಸ್. ಇದು 12 ವೋಲ್ಟ್ ಬರುತ್ತೆ, ಒಂದು 2 ಆಮ್ಸ್ ಬರುತ್ತೆ. ಇದನ್ನು ಯಾವ ಥರ ಕನೆಕ್ಷನ್ ಕೊಡಬೇಕು ಅನ್ನೋದಾದರೆ ನೋಡಿ. ಈ ಕಡೆ ಬಂದು ಬ್ಯಾಟ್ರಿ ಪಾಯಿಂಟ್ ಫ್ರೆಂಡ್ಸ್. ಇದು ಅಂದರೆ 12 ವೋಲ್ಟು. ಈ ಕಡೆ AC ಆಲ್ಟರ್ನೇಟಿಂಗ್ ಕರೆಂಟ್ ಕನೆಕ್ಷನ್, ಇನ್ಪುಟು, ಇದು ಔಟ್ಪುಟ್ ಫ್ರೆಂಡ್ಸ್. ಇದಕ್ಕೆ ನೋಡಿ, ಇಲ್ಲಿ ಮೆನ್ಷನ್ ಮಾಡೋರಲ್ಲ ಪ್ಲಸ್ಸು, V+ ಅಂತ ಐತಲ್ಲ, ಅದಕ್ಕೆ ವೋಲ್ಟೇಜು ಪ್ಲಸ್ ಕೊಡಬೇಕು, ಅಂದರೆ ರೆಡ್ ವೈರು. ಈ ಕಡೆ V- ಬ್ಲ್ಯಾಕ್ ವೈರು, ಆನೋಡ್ ಕ್ಯಾಥೋಡ್. ಇದಕ್ಕೆ ನೋಡಿ ಫ್ರೆಂಡ್ಸ್, 2 ಟರ್ಮಿನಲ್ಗೆ 2 ಕನೆಕ್ಷನ್ ಕೊಡಿ. ನೋಡಿ, ಬಲಗಡೆದು ಪ್ಲಸ್ಗೆ ಕನೆಕ್ಷನ್ ಕೊಡಿ. ಆ ಥರ ಹಾಕ್ಬಿಟ್ಟು ಟೈಟ್ ಮಾಡಿ ಫ್ರೆಂಡ್ಸ್. ಇದು ನೆಕ್ಸ್ಟು ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಈ ಕಡೆ ಫ್ರೆಂಡ್ಸ್ ಗ್ರೌಂಡಿಂಗ್ ಕೊಡಿ. ಈ ಕಡೆದಕ್ಕೆ ಲಾಸ್ಟು ಇವಾಗ ಫೇಸು ಮತ್ತು ನ್ಯೂಟ್ರಲ್ ಇರೋದ್ರಿಂದ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿ, ಅದರ ಆಪೋಸಿಟಲ್ಲೇ ನ್ಯೂಟ್ರಲ್ ಮತ್ತು ಫೇಸು. ಎಲ್ಲ ಟೈಟ್ ಫಿಟ್ಟಿಂಗ್ ಇರಲಿ ಫ್ರೆಂಡ್ಸ್. ನೋಡಿ, ಇಷ್ಟೇ ಕನೆಕ್ಷನ್. ಇದು ಯಾವ ಥರ ವರ್ಕ್ ಮಾಡುತ್ತೆ ನೋಡಿ. ಇದು ಫ್ಲ್ಯಾಶ್ ಮಾಡುತ್ತೆ ಲೈಟ್ನ. ಒಂದು ಲೈಟು ಇದು ಕರೆಕ್ಟಾಗಿ ಉರಿತದೆ ಅಲ್ವಾ. ಅದು ಯಾವುದಾದ್ರು ಬಲ್ಪ್ ಆನ್ ಮಾಡಿದಾಗ ಈ ಬಲ್ಪು ಕರೆಕ್ಟಾಗಿ ಗ್ಲೋ ಆಗಿರುತ್ತೆ, ಮಾಮೂಲಿ ಉರಿತಾ ಇರ್ತದೆ. ಇದು ಫ್ಲ್ಯಾಶರ್. ಇದು ಮಾಮೂಲಿ ಇದಕ್ಕೆ ಡ್ರಿವರ್ ಫಿಟ್ ಮಾಡಿದರೆ ಇದು ಲೈಟು ಮಾಮೂಲಿ ಉರಿತದೆ ಫ್ರೆಂಡ್ಸ್. ಇದಕ್ಕೆ ಫ್ಲ್ಯಾಶರ್ ಫಿಟ್ ಮಾಡಿರೋದು ಫ್ಲ್ಯಾಶರ್. ಇದಕ್ಕೆ ಕನೆಕ್ಷನ್ ಮಾಡಿದ್ದೀವಲ್ವ, ಲೈಟು ಫ್ಲ್ಯಾಶ್ ಹೊಡಿತದೆ ಹೆಂಗೆ ನೋಡಿ. ಇವಾಗ ಲೈವ್ ಆಗಿ ತೋರಿಸ್ತೀನಿ. ಕನೆಕ್ಷನ್ ಇಷ್ಟೇನಾ ಫ್ರೆಂಡ್ಸ್. ಇದು ನೋಡಿ, ಫ್ರೆಂಡ್ಸ್. ಇದು ಫ್ಲ್ಯಾಶರು ಫಿಟ್ ಮಾಡಿರೋದ್ರಿಂದ ಇದು ಫ್ಲ್ಯಾಶ್ ಆಯ್ತೈತೆ.
ಬೇರೆ ನೀವು ಡ್ರೈವರ್ ಫಿಟ್ ಮಾಡಿದ್ರೆ ಇದು ಕಂಟಿನ್ಯೂಸ್ ಆಗಿ ಲೈಟ್ ಉರಿತದೆ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡ್ರೈವರ್ ಫಿಟ್ ಮಾಡೋದು ಯಾವ ಥರ ಸೇಮ್ ಪ್ರೊಸೆಸರ್ ಇರುತ್ತೆ, ಆದರೆ ಇದು ಫ್ಲ್ಯಾಶರ್ ಫಿಟ್ ಮಾಡಿದ್ರೆ ಈ ಥರ ಫ್ಲ್ಯಾಶ್ ಆಗುತ್ತೆ. ಡ್ರೈವರ್ ಫಿಟ್ ಮಾಡಿದ್ರೆ ಮಾಮೂಲಿ ಕಂಟಿನ್ಯೂಸ್ ಆಗಿ ಲೈಟ್ ಇರ್ತದೆ ಫ್ರೆಂಡ್ಸ್. ಇಷ್ಟು ಈ ಫ್ಲ್ಯಾಶರ್ನ ಯಾವ ಥರ ಕನೆಕ್ಷನ್ ಮಾಡಬೇಕು ಅನ್ನೋದನ್ನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ LED ಡ್ರೈವರ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. Bye.